ನಮ್ಮೆಲ್ಲರ ಜೀವನದ ಪ್ರಯಾಣದಲ್ಲಿ ಒಂದು ಸಮಯ ಬರುತ್ತೆ. ಆಗ ನಾವು ಹೊರಗಿನ ಪ್ರಪಂಚದಲ್ಲಿ ಉತ್ತರ ಹುಡುಕೋದನ್ನ ನಿಲ್ಲಿಸಿ ನಮ್ಮೊಳಗೆ ನೋಡಕ್ಕೆ ಶುರು ಮಾಡ್ತೀವಿ. ಆಗ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈ ಹುಡುಕಾಟದ ನಿಜವಾದ ದಾರಿ ಯಾವುದೋ? ಹೌದು, ಪ್ರಾಚೀನ ಜ್ಞಾನ ಪರಂಪರೆಗಳು ಹೇಳೋದೇನಪ್ಪ ಅಂದ್ರೆ, ನಾವು ಹುಡುಕ್ತಾ ಇರೋ ಆ ಭೂಪಟ, ಆ ಮ್ಯಾಪ್, ಅದು ಎಲ್ಲೂ ಹೊರಗಡೆ ಇಲ್ಲ, ನಮ್ಮೊಳಗನೇ ಇದೆ ಅಂತ. ಬಹುಶಃ ಈ ಒಂದೇ ಒಂದು ಪ್ರಶ್ನೆ ನಮ್ಮೆಲ್ಲ ಸಾಧನೆಗಳು, ಸಂಬಂಧಗಳು, ನಮ್ಮೆಲ್ಲ ಪ್ರಯತ್ನಗಳ ಹಿಂದೆ ಒಂದು ಸೈಲೆಂಟ್ ಫೋರ್ಸ್ ಥರ ಕೆಲಸ ಮಾಡತ್ತೆ. ಯೋಚನೆ ಮಾಡಿ ನೋಡಿ, ನಾವು ಏನೇ ಮಾಡಲಿ, ಎಷ್ಟೇ ದೊಡ್ಡ ಯಶಸ್ಸು ಸಿಗ್ಲಿ, ಪ್ರೀತಿ ಸಿಗ್ಲಿ, ಕೊನೆಗೆ ನಾವು ಹುಡುಕೋದು ಇದನ್ನೇ ಅಲ್ವಾ? ಆ ಕ್ಷಣಕ್ಕೆ ಬಂದೋಗೋ ಸುಖ ಅಲ್ಲ, ಬದಲಾಗೋ ಪರಿಸ್ಥಿತಿಗೆ ಸಿಕ್ಕಿ ಹಾಕ್ಕೊಳ್ದ, ಯಾವತ್ತಿಗೂ ಕಮ್ಮಿಯಾಗ್ದ ಆ ಒಂದು ಸಂತೋಷ. ಅದ್ರ ನಿಜವಾದ ಸ್ವರೂಪವಾದ್ರೂ ಏನು? ನೋಡಿ, ಈ ಸಿಂಪಲ್ ಆದ ವಾಕ್ಯ ಇದೆಯಲ್ಲ, ಇದೇ ನಮ್ಮ ಆಧ್ಯಾತ್ಮಿಕ ಪಯಣದ ಸ್ಟಾರ್ಟಿಂಗ್ ಪಾಯಿಂಟ್. ಜ್ಞಾನದ ಹುಡುಕಾಟ ಅನ್ನೋದು ಯಾವುದೋ ನಿಗೂಢವಾದ ವಿಷಯದಿಂದ ಶುರುವಾಗಲ್ಲ. ಬದಲಿಗೆ ನಮ್ಮೆಲ್ಲರ ಅತಿ ಮೂಲಭೂತವಾದ ಬಯಕೆ ಇದೆಯಲ್ಲ, ಸಂತೋಷದ ಹುಡುಕಾಟ, ಅಲ್ಲಿಂದಲೇ ಶುರುವಾಗುತ್ತೆ. ಈ ಬಯಕೆಯೇ ನಮ್ಮನ್ನ ಆಳವಾದ ಸತ್ಯಗಳ ಕಡೆಗೆ ಕರ್ಕೊಂಡು ಹೋಗೋ ಮೊದಲ ಹೆಜ್ಜೆ. ಸರಿ, ಈ ನಮ್ಮ ಅನ್ವೇಷಣೆಯಲ್ಲಿ ನಾವು ಮೊದಲು ಸಂತೋಷದ ಹುಡುಕಾಟದಿಂದ ಶುರು ಮಾಡೋಣ. ಆಮೇಲೆ ಹೆಸರುಗಳಿಂದಲೇ ತಯಾರು ಮಾಡಿರೋ ಒಂದು ನಿಗೂಢ ಭೂಪಟವನ್ನ ನೋಡೋಣ. ನಂತರ ಜ್ಞಾನ ಮಾರ್ಗ, ಗುರುವಿನ ಅವಶ್ಯಕತೆ, ಮತ್ತೆ ಈ ಜಗತ್ತು ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಕೊನೆಗೆ ನಮ್ಮೊಳಗೇನೆ ಇರೋ ಬ್ರಹ್ಮಾಂಡದ ದರ್ಶನ ಮಾಡೋಣ. ಬನ್ನಿ, ಈ ಪ್ರಯಾಣ ಶುರು ಮಾಡೋಣ. ಮೊದಲಿಗೆ ಈ ಸಂತೋಷದ ಸ್ವರೂಪವನ್ನೇ ಅರ್ಥ ಮಾಡ್ಕೊಳ್ಳೋಣ. ಪ್ರಾಚೀನ ಗ್ರಂಥಗಳು 2 ಥರದ ಸಂತೋಷದ ಬಗ್ಗೆ ಮಾತಾಡ್ತವೆ. ಒಂದು ಕಾಮಂ, ಅಂದ್ರೆ ನಮ್ಮ ಇಂದ್ರಿಯಗಳ ಆಸೆಯಿಂದ ಬರುವ ಸುಖ. ಇದು ಹೇಗಂದ್ರೆ, ಒಂದು ಹೊಸ ಫೋನ್ ತಗೊಂಡಾಗ ಸಿಗೋ ಖುಷಿ ಥರ. ಆದರೆ ಕೆಲವು ದಿನಕ್ಕೆ ಅದು ಮಾಯವಾಗಿ ಮನಸ್ಸು ಇನ್ನೊಂದು ವಸ್ತು ಕಡೆ ಹೋಗುತ್ತೆ. ಇನ್ನೊಂದು ಮೋಕ್ಷ. ಇದು ಹೊರಗಿನ ವಸ್ತುಗಳಿಂದ ಬರೋದಲ್ಲ, ಇದು ನಮ್ಮ ನಿಜವಾದ ಸ್ವರೂಪವೇ ಆಗಿರುವ ಶಾಶ್ವತವಾದ ಆನಂದ. ಇದನ್ನ ನಾವು ಪಡೆಯೋದಲ್ಲ, ಇದನ್ನ ನಾವು ಅರಿಯೋದಷ್ಟೇ. ಹಾಗಿದ್ರೆ ಆ ಶಾಶ್ವತ ಸಂತೋಷವನ್ನ ಹುಡುಕೋಕೆ, ಆ ಆನಂದವನ್ನ ಅರಿಯೋಕೆ ನಮಗೊಂದು ಗೈಡ್ ಬೇಕಲ್ವಾ? ಒಂದು ಮ್ಯಾಪ್ ಬೇಕು. ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಅಂಥದ್ದೇ ಒಂದು ಅದ್ಭುತವಾದ ಮ್ಯಾಪನ್ನ ನಮಗೆ ಕೊಟ್ಟಿದ್ದಾರೆ. ಅದರ ಹೆಸರೇ ಶ್ರೀಲಲಿತಾ ಸಹಸ್ರನಾಮ. ಈ ಗ್ರಂಥದಲ್ಲಿ ದೈವತ್ವವನ್ನ ವರ್ಣಿಸೋ 1,000 ಹೆಸರುಗಳಿವೆ. ಆದರೆ ಕೇಳಿ, ಇವು ಬರೀ ಹೆಸರುಗಳಲ್ಲ. ಪ್ರತಿಯೊಂದು ಹೆಸರು ರಿಯಾಲಿಟಿಯ ಒಂದೊಂದು ಮುಖವನ್ನ, ನಮ್ಮ ಪ್ರಜ್ಞೆಯ ಒಂದೊಂದು ಆಯಾಮವನ್ನ ನಮಗೆ ತೋರಿಸುತ್ತೆ. ಇದು ಅಕ್ಷರಶಃ ನಮ್ಮ ಒಳಗಿನ ಪ್ರಪಂಚದ ಒಂದು ಡೀಟೇಲ್ಡ್ ಮ್ಯಾಪ್ ಇದ್ದಾಗೆ. ಸಹಸ್ರನಾಮ ಅಂದ್ರೆ 1000 ಹೆಸರುಗಳು ಅಂತ ಅರ್ಥ. ಇದು ಮಂತ್ರಗಳ ಒಂದು ಮಾಲೆ ಇದ್ದಾಗೆ. ಪ್ರತಿಯೊಂದು ಹೆಸರು ತನ್ನೊಳಗೆ ಒಂದು ಶಕ್ತಿಯನ್ನ, ಒಂದು ವೈಬ್ರೇಷನನ್ನ ಹಿಡಿದಿಟ್ಕೊಂಡಿರುತ್ತೆ. ಇವೆಲ್ಲ ಒಟ್ಟಿಗೆ ಸೇರಿದಾಗ ಅದೊಂದು ಪರಿಪೂರ್ಣ ಆಧ್ಯಾತ್ಮಿಕ ಸಾಧನೆಯಾಗಿ ನಮ್ಮ ಮೂಲ ಸ್ವರೂಪಕ್ಕೆ ಕರ್ಕೊಂಡು ಹೋಗುವ ಒಂದು ಸಾಧನವಾಗಿ ಬದಲಾಗುತ್ತೆ. ಈ ಸ್ತೋತ್ರದ ಫಿಲಾಸಫಿಕಲ್ ಡೆಪ್ತ್ ಇದೆಯಲ್ಲ, ಅದು ನಿಜವಾಗೂ ನಮ್ಮನ್ನ ಬೆರಗುಗೊಳಿಸುತ್ತೆ. ಇದು ಕೇವಲ ಒಂದು ಭಕ್ತಿಗೀತೆಯಲ್ಲ, ಇದು ಎಲ್ಲಾ ಪುರಾಣಗಳ ಸಾರವನ್ನ ತನ್ನಲ್ಲಿ ಇಟ್ಕೊಂಡಿದೆ. ಅಷ್ಟೇ ಅಲ್ಲ, ಇದರ ಅರ್ಥಗಳು ಉಪನಿಷತ್ತುಗಳ ಆಳವಾದ ಜ್ಞಾನಕ್ಕೆ ಸಮ ಅಂತ ಪರಿಗಣಿಸಲಾಗಿದೆ. ಅಂದ್ರೆ ಇದು ಕಾವ್ಯ ರೂಪದಲ್ಲಿರೋ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ. ಹಾಗಾದ್ರೆ ಈ ಭೂಪಟವನ್ನ ಕೈಯಲ್ಲಿ ಹಿಡ್ಕೊಂಡು ನಾವು ಯಾವ ದಾರಿಯಲ್ಲಿ ಹೋಗ್ಬೇಕು? ಬರೀ ಜಾಗಗಳನ್ನ ನೋಡೋದ್ರಿಂದ ಪ್ರಯಾಣ ಪೂರ್ತಿ ಆಗಲ್ವಲ್ಲ. ಆ ಜ್ಞಾನದ ದಾರಿಗೆ ಒಂದು ಹೆಸರಿದೆ, ಅದೇ ಶ್ರೀವಿದ್ಯೆ. ಶ್ರೀವಿದ್ಯೆ ಅನ್ನೋದು ಕೇವಲ ಬೌದ್ಧಿಕವಾಗಿ ತಿಳ್ಕೊಳ್ಳೋ ವಿಷಯ ಅಲ್ಲ, ಅದೊಂದು ಅನುಭವದ ಪ್ರಯಾಣ. ಈ ದಾರಿಯ ಅಲ್ಟಿಮೇಟ್ ಗೋಲ್ ಏನಪ್ಪ ಅಂದ್ರೆ, ಅಹಂ ಬ್ರಹ್ಮಾಸ್ಮಿ ಅಥವಾ ನಾನೇ ಬ್ರಹ್ಮ ಅನ್ನೋ ಅದ್ವೈತಲ ಅನುಭವವನ್ನ ಪಡೆಯೋದು. ಇಲ್ಲಿ ಜ್ಞಾನ ಮತ್ತು ಪೂಜೆ ಒಂದಾಗುತ್ತೆ, ಅರಿವು ಮತ್ತು ಅನುಭವ ಒಂದಾಗುತ್ತೆ. ಆದ್ರೆ ಈ ಆತ್ಮಶೋಧನೆಯ ದಾರಿಯಲ್ಲಿ ಮೊದಲ ಹೆಜ್ಜೆ ಇಡೋಕೆ ಒಂದು ಗಟ್ಟಿಯಾದ ಅಡಿಪಾಯ ಬೇಕು. ಅದೇ ಸಮಚಿತ್ತತೆ. ಯಾಕಂದ್ರೆ ಮನಸ್ಸು ಯಾವಾಗ್ಲೂ ಅಲೆತರ ಏರಿಳಿತ ಕಾಣ್ತಾ ಇದ್ರೆ ನಾವು ನಮ್ಮ ಆಳವನ್ನ ನೋಡೋಕೆ ಸಾಧ್ಯನೇ ಇಲ್ಲ. ಸುಖ, ದುಃಖ, ಗೆಲುವು, ಸೋಲು ಎಲ್ಲದರಲ್ಲೂ ಸ್ಥಿರವಾಗಿ ನಿಲ್ಲೋ ಸಾಮರ್ಥ್ಯವೇ ಈ ಪ್ರಯಾಣದ ಮೊದಲ ಮೆಟ್ಟಿಲು. ನಮ್ಮ ಕೈಯಲ್ಲಿ ಎಷ್ಟೇ ಒಳ್ಳೆ ಮ್ಯಾಪ್ ಇರಬಹುದು, ಆದ್ರೆ ಗೊತ್ತಿಲ್ಲದ ಜಾಗದಲ್ಲಿ ನಮ್ಗೆ ದಾರಿ ತೋರ್ಸೋಕೆ ಅನುಭವ ಇರೋ ಒಬ್ಬ ಗೈಡ್ ಬೇಕೇ ಬೇಕು. ಆಧ್ಯಾತ್ಮಿಕ ಜಗತ್ತಲ್ಲೂ ಅಷ್ಟೇ. ಕೆಲವು ಸತ್ಯಗಳನ್ನ ಪುಸ್ತಕ ಓದಿ ಅರ್ಥ ಮಾಡ್ಕೊಳ್ಳೋಕಾಗಲ್ಲ, ಅವುಗಳನ್ನ ಅನುಭವದಿಂದಲೇ ಪಡಿಬೇಕು. ಅಲ್ಲೇ ನೋಡಿ, ಗುರುವಿನ ಪಾತ್ರ ಮುಖ್ಯ ಆಗೋದು. ಮೂಲ ಗ್ರಂಥದ ಈ ಮಾತು ಇದೆಯಲ್ಲ, ಇದೊಂದು ವಾರ್ನಿಂಗ್ ತರ ಕೇಳಿಸ್ತೆ. ಪುಸ್ತಕದ ಜ್ಞಾನ ದಾರಿಗೆ ದೀಪ ಇದ್ದಾಗೆ, ನಿಜ.
ಆದ್ರೆ ಅನುಭವ ಇರೋ ಮಾರ್ಗದರ್ಶನ ಇಲ್ಲದೇ ಹೋದ್ರೆ ನಾವು ದಾರಿ ತಪ್ಪೋ ಸಾಧ್ಯತೆ ತುಂಬಾನೇ ಜಾಸ್ತಿ. ನಾವೇನೋ ಓದಿ ನಮಗೆ ತೋಚಿದ ಹಾಗೆ ಅರ್ಥ ಮಾಡ್ಕೊಂಡ್ರೆ ಅದು ನಮ್ಮ ಅಹಂಕಾರವನ್ನೇ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಅಷ್ಟೇ, ಸತ್ಯದ ದಾರಿ ತೋರ್ಸಲ್ಲ. ಅದಕ್ಕೆ ಸರಿಯಾದ ಗುರುವಿನ ಮಾರ್ಗದರ್ಶನ ಅಷ್ಟು ಅಮೂಲ್ಯ. ಹಾಗಾದ್ರೆ ನಿಜವಾದ ಗುರುವನ್ನ ಗುರುತಿಸೋದು ಹೇಗೆ? ಶಾಸ್ತ್ರಗಳು ಕೆಲವು ಗುಣಲಕ್ಷಣಗಳನ್ನ ಹೇಳುತ್ತೆ. ಅವರು ಶಾಂತಚಿತ್ತರಾಗಿರಬೇಕು, ಅಹಂಕಾರ ಇಲ್ಲದವರಾಗಿರಬೇಕು, ಅವರಿಗೆ ಶಾಸ್ತ್ರಗಳಲ್ಲಿ ಪಾಂಡಿತ್ಯ, ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇರಬೇಕು, ಶಿಷ್ಯರ ಸಂಶಯಗಳನ್ನ ತಾಳ್ಮೆಯಿಂದ ಬಗೆಹರಿಸಬೇಕು ಮತ್ತು ಧರ್ಮದ ಉನ್ನತಿಗಾಗಿ ದುಡಿಯೋ ಆಸಕ್ತಿ ಇರಬೇಕು. ಈ ಜ್ಞಾನ ಮಾರ್ಗದಲ್ಲಿ ಹೋಗ್ತಾ, ಗುರುಗಳ ಮಾರ್ಗದರ್ಶನದಲ್ಲಿ ನಡೀತಾ ನಾವು ಕೊನೆಗೆ ಎದುರಿಸೋದು ವಾಸ್ತವದ ಬಗ್ಗೆ ನಮಗಿರೋ ಗ್ರಹಿಕೆಯನ್ನೇ. ಈ ಪಯಣ ನಮ್ಮ ದೃಷ್ಟಿಯನ್ನೇ ಬದಲಾಯಿಸುವ ಒಂದು ತತ್ವದ ಕಡೆಗೆ ನಮ್ಮನ್ನು ಕರ್ಕೊಂಡೋಗುತ್ತೆ. ಅದೇ ಅದ್ವೈತ, ಅಂದ್ರೆ ಜಗತ್ತು ಒಂದು ಭ್ರಮೆ ಅನ್ನೋ ಸಿದ್ಧಾಂತ. ಈ ವಿಷಯದಲ್ಲಿ 2 ಮುಖ್ಯವಾದ ಫಿಲಾಸಾಫಿಕಲ್ ವ್ಯೂಸ್ ಇವೆ. ಒಂದು ಪರಿವರ್ತನಾವಾದ, ಅಂದ್ರೆ ಹಾಲು ಹೇಗೆ ಮೊಸರಾಗುತ್ತೋ ಹಾಗೆ ಮೂಲತತ್ವವೇ ಜಗತ್ತಾಗಿ ಬದಲಾಗಿದೆ ಅನ್ನೋದು. ಇನ್ನೊಂದು ಅದ್ವೈತ ಸಿದ್ಧಾಂತ, ಕತ್ತಲೆಯಲ್ಲಿ ಹಗ್ಗವನ್ನ ನೋಡಿ ಹಾವು ಅಂತ ಭ್ರಮೆ ಪಡ್ತೀವಲ್ಲ ಹಾಗೆ ಬ್ರಹ್ಮ ಅನ್ನೋದೊಂದೇ ಸತ್ಯ, ಈ ಜಗತ್ತು ಆ ಸತ್ಯದ ಮೇಲೆ ಬಂದಿರೋ ಒಂದು ಭ್ರಮೆ ಅಷ್ಟೇ ಅಂತ ಹೇಳುತ್ತೆ. ಈ ಹಗ್ಗ ಹಾವಿನ ಉದಾಹರಣೆ ಇದೆಯಲ್ಲ, ಇದು ತುಂಬಾನೇ ಪವರ್ಫುಲ್. ಕತ್ತಲೆಯಲ್ಲಿ ಹಾವು ಕಂಡಾಗ ಭಯ ಆಗತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ. ಆದ್ರೆ ಬೆಳಕ ಬಂದಾಗ ಗೊತ್ತಾಗತ್ತೆ ಅಲ್ಲಿರೋದು ಹಗ್ಗ ಅಂತ. ಹಾವು ಯಾವತ್ತೂ ಇರಲೇ ಇಲ್ಲ, ಅದು ನಮ್ಮ ಅಜ್ಞಾನದ ಸೃಷ್ಟಿ. ಅದೇ ರೀತಿ ಜ್ಞಾನದ ಬೆಳಕಿನಲ್ಲಿ ಈ ಜಗತ್ತು ಅನ್ನೋ ಭ್ರಮೆ ದೂರವಾಗಿ ಬ್ರಹ್ಮ ಅನ್ನೋ ಒಂದೇ ಸತ್ಯ ಕಾಣಿಸುತ್ತೆ. ಅದ್ವೈತ ಮಾರ್ಗದ ಅಂತಿಮ ಗುರಿ ಇದೆ. ಜ್ಞಾನದ ಬೆಳಕಿನಲ್ಲಿ ಮಾಯೆಯ ಪರದೆಯನ್ನ ಸರಿಸಿದಾಗ ನಾನು ಅನ್ನೋ ಪ್ರತ್ಯೇಕ ಅಸ್ತಿತ್ವದ ಭ್ರಮೆ ಕರಗಿ ಆತ್ಮ ತನ್ನ ಮೂಲ ಸ್ವರೂಪವಾದ ಬ್ರಹ್ಮದ ಜೊತೆ ಒಂದಾಗುತ್ತೆ. ಇಲ್ಲಿ ಆತ್ಮ ಬ್ರಹ್ಮ ಆಗೋದಲ್ಲ, ತಾನೇ ಬ್ರಹ್ಮ ಅಂತ ಅರಿಯುತ್ತೆ. ಆ ಏಕತೆಯ ಅನುಭವವೇ ಕೊನೆಯ ಸತ್ಯ. ಇಲ್ಲಿಯವರೆಗೂ ನಾವು ಮ್ಯಾಪ್ನ ಬೇರೆ ಬೇರೆ ಭಾಗಗಳನ್ನ ನೋಡಿದ್ವಿ. ದಾರಿಯನ್ನ, ಗೈಡನ್ನ ಮತ್ತು ಗುರಿಯನ್ನ ತಿಳ್ಕೊಂಡ್ವಿ. ಈಗ ಒಂದು ಹೆಜ್ಜೆ ಹಿಂದೆ ಬಂದು ಈ ಇಡೀ ಚಿತ್ರವನ್ನ ಒಟ್ಟುಗೆ ನೋಡೋಣ. ಈ ಪ್ರಾಚೀನ ಭೂಪಟ ನಿಜವಾಡಿ ಏನು ತೋರಿಸ್ತಾ ಇದೆ? ಇದನ್ನ ಹೀಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸಹಸ್ರನಾಮದ ಆ 1000 ಹೆಸರುಗಳು ನಮ್ಮ ಒಳಗಿನ ಪ್ರಪಂಚದ ಮ್ಯಾಪ್ನ ಮೇಲಿರೋ ಜಾಗಗಳು. ಶ್ರೀವಿದ್ಯೆ ಅನ್ನೋದು ಆ ಮ್ಯಾಪ್ನಲ್ಲಿ ನಾವು ಹೋಗ್ಬೇಕಾದ ದಾರಿ. ಗುರು ದಾರಿ ತಪ್ಪದ ಹಾಗೆ ನೋಡಿಕೊಳ್ಳೋ ಗೈಡ್. ಮತ್ತು ಅದ್ವೈತದ ಸಾಕ್ಷಾತ್ಕಾರ ಅಂದ್ರೇನು ಗೊತ್ತಾ? ಆ ಇಡೀ ಮ್ಯಾಪ್ ಮತ್ತು ಆ ಮ್ಯಾಪ್ನಲ್ಲಿ ಪ್ರಯಾಣ ಮಾಡ್ತಿರೋ ನಾವು 2 ಬೇರೆ ಬೇರೆ ಅಲ್ಲ, 2 ಒಂದೇ ಅನ್ನೋ ಅಂತಿಮ ಸತ್ಯದ ಅರಿವು. ಈ ಗ್ರಂಥದ ಮಾತುಗಳ ಆಳವನ್ನ ಒಮ್ಮೆ ಗಮನಿಸಿ. ಇದು ಏನ್ ಹೇಳ್ತಾ ಇದೆ ಅಂದ್ರೆ, ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ, ಅದರ ಅಸ್ತಿತ್ವಕ್ಕೆ ನಮ್ಮ ಆತ್ಮವೇ, ನಮ್ಮ ಪ್ರಜ್ಞೆಯೇ ಮೂಲ ಕಾರಣ. ಹೊರಗಿನ ಪ್ರಪಂಚ ಅನ್ನೋದು ನಮ್ಮೊಳಗಿನ ಚೈತನ್ಯದ ಒಂದು ಪ್ರತಿಬಿಂಬ ಅಷ್ಟೇ. ಹಾಗಾದ್ರೆ ಕೊನೆಗೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು? ಲಲಿತಾ ಸಹಸ್ರನಾಮ ಅನ್ನೋದು ಬರೀ ದೇವತೆಯ ವರ್ಣನೆಯಲ್ಲ, ಅದು ನಮ್ಮದೇ ಪ್ರಜ್ಞೆಯ, ನಮ್ಮದೇ ಅಸ್ತಿತ್ವದ ಆಳವಾದ ರಚನೆಯನ್ನ ಪ್ರತಿಬಿಂಬಿಸೋ ಒಂದು ಕನ್ನಡಿ. ಹೊರಗಿನ ದೇವತೆಯನ್ನ ಪೂಜೆ ಮಾಡ್ತಾ ನಾವು ಅರಿಯೋದು ನಮ್ಮೊಳಗಿನ ದೈವತ್ವವನ್ನೇ. ಈ ವಿವರಣೆಯನ್ನ ಮುಗಿಸೋ ಮುಂಚೆ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲಿ ಉಳಿಯುತ್ತೆ. ನಮ್ಮೆಲ್ಲರೊಳಗೂ ಒಂದು ದೊಡ್ಡ ನಿಗೂಢವಾದ ಪ್ರಪಂಚ ಇದೆ. ಆ ನಮ್ಮ ಒಳಗಿನ ಪ್ರಪಂಚವನ್ನ ಅರಿಯೋಕೆ, ಅದರಲ್ಲಿ ನಮ್ಮ ದಾರಿಯನ್ನ ಕಂಡುಕೊಳ್ಳೋಕೆ ನಾವು ಯಾವ ಮ್ಯಾಪ್ಗಳನ್ನ, ಯಾವ ಗೈಡ್ಗಳನ್ನ ಬಳಸ್ತಿದೀವಿ? ಇದೊಂದು ನಾವು ಆಳವಾಡಿ ಯೋಚಿಸಬೇಕಾದ ಪ್ರಶ್ನೆ.